ಹಾಯ್ ಫ್ರೆಂಡ್ಸ್, ಈ ವಿಶ್ವದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಗಂಭೀರವಾಗಿ ಯೋಚಿಸಿದಾಗ ನಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳು ಕಾಡುತ್ತವೆ. ವಿಶ್ವ, ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು? ಈ ಕೋಟಿ ಕೋಟಿ ನಕ್ಷತ್ರಗಳು ಹುಟ್ಟಲು ಕಾರಣವೇ? ಇದನ್ನು ಸೃಷ್ಟಿ ಮಾಡಿದ ಶಕ್ತಿ ಯಾವುದು? ಅದು ಎಲ್ಲಿದೆ? ಈ ಅನಂತ ಪ್ರಶ್ನೆಗಳು ನಮ್ಮನ್ನು ಸದಾ ಕಾಡುತ್ತವೆ. ನಮ್ಮ ಧರ್ಮಗಳು ಆ ಭಗವಂತನಿಂದಲೇ ಈ ವಿಶ್ವ ಸೃಷ್ಟಿಯಾಗಿದೆ ಎಂದು ಹೇಳುವು. ಇದು ನಮ್ಮ ನಂಬಿಕೆ. ಆದರೆ ವಿಜ್ಞಾನ ಈ ಸೃಷ್ಟಿಯು ಹೇಗೆ ಜನಿಸಿತು ಎಂಬ ಪ್ರಶ್ನೆಗಳಿಗೆ ವೈಜ್ಞಾನಿಕವಾಗಿ ಉತ್ತರ ಹುಡುಕಲು ಹೊರಡುತ್ತವೆ. ಈ ಬ್ರಹ್ಮಾಂಡದ ರಹಸ್ಯ ತಿಳಿಯಲು ಹಲವು ಸಿದ್ಧಾಂತಗಳು ನಮ್ಮಲ್ಲಿದ್ದು, ವೈಜ್ಞಾನಿಕವಾಗಿ ಪ್ರಸಿದ್ಧವಾದ ಒಂದು ಸಿದ್ಧಾಂತ ಈಗ ಹೆಚ್ಚು ರೂಢಿಯಲ್ಲಿದೆ. ಅದೇ ಬಿಗ್ ಬ್ಯಾಂಗ್ ಥಿಯರಿ. ಈ ವಿಡಿಯೋದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ಏನು, ಈ ಬ್ರಹ್ಮಾಂಡ ವಿಶ್ವ ಹೇಗೆ ಸೃಷ್ಟಿಯಾಯಿತು ಎಂಬುದರ ಬಗ್ಗೆ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ರಾತ್ರಿ ಆಕಾಶದ ಕಡೆ ನೋಡಿದಾಗ ನಮ್ಮ ಸುತ್ತಮುತ್ತಲೂ ಸಾವಿರಾರು ನಕ್ಷತ್ರಗಳನ್ನು ಕಾಣುತ್ತೇವೆ. ಹಲವಾರು ಗ್ರಹಗಳನ್ನು ನೋಡುತ್ತೇವೆ. ಈ ನಕ್ಷತ್ರಗಳು, ಗ್ರಹಗಳು ಹೇಗೆ ಸೃಷ್ಟಿಯಾದವು ಎಂದರೆ ಒಂದು ಮಹಾಸ್ಫೋಟದಿಂದ, ಬಿಗ್ ಬ್ಯಾಂಗಿಂದ. ಈ ಬಿಗ್ ಬ್ಯಾಂಗ್ ಥಿಯರಿ ಈ ವಿಶ್ವ ಹೇಗೆ ಸೃಷ್ಟಿಯಾಯಿತು, ಕೋಟಿ ಕೋಟಿ ನಕ್ಷತ್ರಗಳು ಹೇಗೆ ಹುಟ್ಟಿದವು, ಇವುಗಳ ರಹಸ್ಯವೇನು, ಹಲವು ಗ್ಯಾಲಕ್ಸಿಗಳು ಹೇಗೆ ರಚನೆಯಾದವು, ಈ ಸೃಷ್ಟಿಗೆ ಶಕ್ತಿ ಎಲ್ಲಿಂದ ಬಂದಿತು ಎಂಬೆಲ್ಲ ಅನಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡುವುದು. ಸುಮಾರು 1382 ಕೋಟಿ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡದಲ್ಲಿ ಯಾವ ಜೀವಿಯೂ, ಯಾವ ಮನುಷ್ಯರು, ಯಾವ ಭೂಮಿಯೂ ಇರಲಿಲ್ಲ. ಯಾವ ಗ್ರಹ, ನಕ್ಷತ್ರ, ಗ್ಯಾಲಕ್ಸಿಗಳು ಇವ್ಯಾವೂ ಇರಲಿಲ್ಲ. ಈ ಬಿಗ್ ಬ್ಯಾಂಗ್ ಆಗುವುದಕ್ಕೆ ಮುಂಚೆ ಈಗಿರುವ ಸ್ಪೇಸ್, ಟೈಮ್, ಲೈಟ್, ಫಿಸಿಕ್ಸ್ ಫಾರ್ಮುಲಾಗಳು ಇವ್ಯಾವೂ ಇರಲಿಲ್ಲ. ಈ ಬ್ರಹ್ಮಾಂಡವೆಲ್ಲ ಕತ್ತಲೆಯಿಂದ ಕೂಡಿದ ಶೂನ್ಯದಲ್ಲಿತ್ತು. ಆದರೆ ನಮ್ಮ ಅದೃಷ್ಟವೆಂಬಂತೆ ಒಂದು ಜೀವಿಯ ಹುಟ್ಟಿಗೆ ಕಣ್ಣಿಗೆ ಕಾಣದ ಒಂದು ಜೀವಕಣ ಹೇಗೆ ಕಾರಣವೋ ಹಾಗೆಯೇ ಈ ಬ್ರಹ್ಮಾಂಡದ ಹುಟ್ಟಿಗೆ ಒಂದು ಪರಮಾಣುವಿಗಿಂತಲೂ ಚಿಕ್ಕದಾದ ಒಂದು ಕಣವು ಕಾರಣವಾಯಿತು. ಈ ಅಣುವು ಕ್ರಮೇಣ ಬೆಳೆದು ಬೃಹತ್ ಗಾತ್ರದಾಯಿತು. ಈ ಅಣುವು ಎಷ್ಟು ವೇಗದಲ್ಲಿ ಬೆಳೆಯಿತು ಎಂದರೆ, ಬೆಳಕು ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಅನ್ನು ಚಲಿಸುವಂತೆ ಈ ಬೆಳಕಿನ ವೇಗಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಬೆಳೆಯಿತು. ಈ ಮಹಾಸ್ಫೋಟ ಬಿಗ್ ಬ್ಯಾಂಗ್ ಆಗುವ ಸಮಯದಲ್ಲಿ ಈ ಪ್ರದೇಶವು ಸುಮಾರು ಕೋಟಿ ಟ್ರಿಲಿಯನ್ ಫ್ಯಾರನ್ಹೀಟ್ ಉಷ್ಣಾಂಶವನ್ನು ಹೊಂದಿ ಹೆಚ್ಚು ಒತ್ತಡದಿಂದ ಕೂಡಿತು. ನಂತರ ಒತ್ತಡ ಹೆಚ್ಚಾಗಿ ಈ ಪ್ರದೇಶದ ಶಕ್ತಿ ಎಲ್ಲ ಸ್ಫೋಟಿಸಿತು. ಇದನ್ನೇ ನಾವು ಈ ಬ್ರಹ್ಮಾಂಡದ ಮೂಲ ಬಿಗ್ ಬ್ಯಾಂಗ್ ಮಹಾಸ್ಫೋಟ ಎಂದು ಕರೆದೆವು. ನಿಜವಾಗಿಯೂ ಬಿಗ್ ಬ್ಯಾಂಗ್ ಎಂದರೆ ಒಂದು ಸ್ಫೋಟವಲ್ಲ, ಇದು ಶಕ್ತಿಯ ವಿಸ್ತರಣೆ ಅಷ್ಟೇ. ಈ ಎನರ್ಜಿಯು ಈ ಬ್ರಹ್ಮಾಂಡದಲ್ಲೆಲ್ಲ ಬೆಳಕಿನ ವೇಗಕ್ಕಿಂತಲೂ ಹೆಚ್ಚು ವೇಗವಾಗಿ ಎಕ್ಸ್ಪ್ಯಾಂಡ್ ಆಗುತ್ತಾ ಹೋಯಿತು. ಇದು ಸೃಷ್ಟಿಗೆ ಕಾರಣವಾಯಿತು. ಈ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕೆ ಮುಂಚೆ ಇಲ್ಲಿ ಯಾವುದೇ ಮ್ಯಾಟರ್ ಅಂದರೆ ಪದಾರ್ಥಗಳು ಇರಲಿಲ್ಲ. ಕೇವಲ ಶಕ್ತಿ ಅಂದರೆ ಎನರ್ಜಿ ಮಾತ್ರ ಇತ್ತು. ಈ ಬಿಗ್ ಬ್ಯಾಂಗ್ನಲ್ಲಿನ ಶಕ್ತಿಯು ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾಯಿತು ಎಂಬುದು ವಿಜ್ಞಾನಿಗಳ ಅಭಿವಾದ. ಈ ಬಿಗ್ ಬ್ಯಾಂಗ್ ಆಗುವ ಸಮಯದಲ್ಲಿ ಒಂದೇ ಕಡೆ ಇರುವಂತಹ ಶಕ್ತಿ ಒಮ್ಮೆಲೆ ಚದುರಿ ಎಕ್ಸ್ಪ್ಯಾಂಡ್ ಆಗುತ್ತಾ ಹೋಯಿತು. ಒಂದು ಅಣುವಿನಿಂದ ಪ್ರಾರಂಭವಾಗಿ ಈ ಬೃಹತ್ ಬ್ರಹ್ಮಾಂಡ ಸೃಷ್ಟಿಯಾಯಿತು ಎಂಬುದನ್ನು ಈ ಬಿಗ್ ಬ್ಯಾಂಗ್ ಸಿದ್ಧಾಂತ ತಿಳಿಸುವುದು. ಬಿಗ್ ಬ್ಯಾಂಗ್ ಆದಾಗ ಈ ವಿಶ್ವವು 18 ಟ್ರಿಲಿಯನ್ ಫ್ಯಾರನ್ಹೀಟ್ ಉಷ್ಣಾಂಶತೆಯನ್ನು ಹೊಂದಿ, ಸಮಯ ಕಳೆದಂತೆ ಉಷ್ಣಾಂಶ ಕಡಿಮೆಯಾಗಿ ಕಾಲಕ್ರಮೇಣ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು ಸೇರಿ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತಹ ಪೀರಿಯಡಿಕಲ್ ಟೇಬಲ್ನ ಹಗುರ ಅನಿಲಗಳು ಸೃಷ್ಟಿಯಾದವು. ಈ ಹೀಲಿಯಂ ಮತ್ತು ಹೈಡ್ರೋಜನ್ ಅಣುಗಳು ಧೂಳು ತುಂಬಿದ ಮೋಡಗಳ ರೀತಿ ರಚನೆಯಾದವು. ಈ ಮೋಡಗಳು ರಚನೆಯಾಗಲು ಸುಮಾರು 3,80,000 ವರ್ಷಗಳೇ ಬೇಕಾಯಿತು. ಈ ಹೈಡ್ರೋಜನ್ ಮತ್ತು ಹೀಲಿಯಂ ಕಣಗಳು ಗುರುತ್ವಾಕರ್ಷಣ ಬಲಕ್ಕೆ ಒಳಗಾಗಿ ಒಂದು ಕಡೆ ಸೇರಲಾರಂಭಿಸಿದವು ಮತ್ತು ಸುತ್ತಮುತ್ತಲಿನ ಬೇರೆ ಅಣುಗಳನ್ನು ಆಕರ್ಷಿಸುತ್ತಾ ಉರಿಯುವ ಉಂಡೆಗಳಾದವು. ಅವೇ ಈಗ ನಾವು ನೋಡುವಂಥ ನಕ್ಷತ್ರಗಳು. ಆದರೆ ಗ್ರಹಗಳು ಹುಟ್ಟಲು ಬೇಕಾದಂತಹ ಜಿಂಕ್, ಕ್ರೋಮಿಯಂ, ಗೋಲ್ಡ್, ಪ್ಲಾಟಿನಂ ಇನ್ನಿತರ ಭಾರ ವಸ್ತುಗಳು ಇನ್ನೂ ತಯಾರಾಗಿರುವುದಿಲ್ಲ. ಈ ಸಮಯದಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಮತ್ತು ಹೀಲಿಯಂ ಕಣಗಳ ಸಮ್ಮಿಲನದಿಂದ ಈ ನಕ್ಷತ್ರಗಳು ಹೈ ಪ್ರೆಷರ್ಗೆ ಒಳಗಾಗಿ ಒತ್ತಡ ತಾಳಲಾರದೆ ಒಮ್ಮೆಲೆ ಸ್ಫೋಟಗೊಂಡವು. ಈ ನಕ್ಷತ್ರಗಳ ಸ್ಫೋಟವನ್ನು ಸೂಪರ್ನೋವಾ ಎಕ್ಸ್ಪ್ಲೋಷನ್ ಎಂದು ಕರೆಯುವರು. ಸೂಪರ್ನೋವಾದ ಕಾರಣದಿಂದಾಗಿ ಗ್ರಹಗಳು ಉಂಟಾಗಲು ಬೇಕಾದ ಪರಮಾಣುಗಳು ರಚನೆಯಾದವು. ಈ ಸೂಪರ್ನೋವಾದಿಂದಾಗಿ ಉಂಟಾದ ಅನಿಲಗಳು, ಧೂಳಿನ ಕಣಗಳೆಲ್ಲ ಸೇರಿ ತನ್ನ ಸುತ್ತ ತಿರುಗುತ್ತಾ ಗ್ಯಾಲಕ್ಸಿಗಳಾಗಿ ಮಾರ್ಪಟ್ಟವು. ಈ ಗ್ಯಾಲಕ್ಸಿಗಳಲ್ಲಿನ ಧೂಳು
ಅನಿಲದ ಕಣಗಳು ಗುರುತ್ವಾಕರ್ಷಣೆಯ ಪರಿಣಾಮವಾಗಿ ಅಣುಗಳೆಲ್ಲ ಒಂದಕ್ಕೊಂದು ಸೇರಿ ಉರಿಯುವ ಉಂಡೆಗಳಾದವು. ಅವೇ ನಾವು ಈಗ ನೋಡುತ್ತಿರುವ ನಕ್ಷತ್ರಗಳು. ಹೀಗೆ ಬ್ರಹ್ಮಾಂಡದಲ್ಲಿ ಗ್ಯಾಲಕ್ಸಿಗಳು ಹಾಗೂ ಕೋಟಿ ಕೋಟಿ ನಕ್ಷತ್ರಗಳು ಏರ್ಪಟ್ಟವು. ನಮ್ಮ ಸೂರ್ಯ ಹಾಗೂ ಅವನ ಪರಿವಾರವಿರುವಂತಹ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿ. ನಮ್ಮ ಈ ಗ್ಯಾಲಕ್ಸಿಯಲ್ಲಿ ಸಾವಿರಾರು ನಕ್ಷತ್ರಗಳನ್ನು ಕಾಣಬಹುದಾಗಿದೆ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸೂರ್ಯನಿಗಿಂತ ದೊಡ್ಡದಾದ ಸುಮಾರು 30,000 ಕೋಟಿ ನಕ್ಷತ್ರಗಳಿವೆ. ಈ ಬ್ರಹ್ಮಾಂಡದಲ್ಲಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಂತೆಯೇ ಬೇರೆ ಬೇರೆ ರೀತಿಯ ಗ್ಯಾಲಕ್ಸಿಗಳು ಒಟ್ಟು 20,000 ಕೋಟಿ ಗ್ಯಾಲಕ್ಸಿಗಳಿವೆ. ಎಡ್ವಿನ್ ಹಬಲ್ ವಿಜ್ಞಾನಿಗಳು ಈ ಬ್ರಹ್ಮಾಂಡದಲ್ಲಿ ಕೋಟಿ ಕೋಟಿ ಗ್ಯಾಲಕ್ಸಿಗಳಿವೆ ಎಂದು ಕಂಡುಹಿಡಿದರು. ಹಾಗೆಯೇ ಈ ಗ್ಯಾಲಕ್ಸಿಗಳು ಸಮಾನಾಂತರವಾಗಿ ವಿಸ್ತರಿಸುತ್ತಿವೆ, ಅಂದರೆ ಸಮಾನಾಂತರ ದೂರದಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತಿವೆ ಎಂದು ಕಂಡುಹಿಡಿದರು. ಇದೇ ಮಹಾಸ್ಫೋಟ ಸಿದ್ಧಾಂತಕ್ಕೆ ದಾರಿ ಮಾಡಿಕೊಟ್ಟಿತು. ಒಂದು ಕಾಲದಲ್ಲಿ ಈ ಬ್ರಹ್ಮಾಂಡವು ಒಂದೇ ಕಡೆ ಇದ್ದು ಮಹಾಸ್ಫೋಟದ ನಂತರ ಸಮಾನಾಂತರ ದೂರದಲ್ಲಿ ಚದುರಿ ಹೋಗುತ್ತಿದೆ ಎಂದು ಕಂಡುಕೊಂಡರು. ಹೀಗೆ ಒಂದು ಅಣುವಿನಿಂದ ಪ್ರಾರಂಭವಾದ ಈ ಬಿಗ್ ಬ್ಯಾಂಗ್ ಕ್ರಿಯೆಯು ನಂತರ ಕ್ರಮೇಣವಾಗಿ ಗ್ಯಾಲಕ್ಸಿಗಳಾಗಿ, ನಕ್ಷತ್ರಗಳಾಗಿ, ಗ್ರಹಗಳಾಗಿ, ಈ ಭೂಮಿಯ ಮೇಲಿನ ಜೀವಿಗಳಾಗಿ ಹುಟ್ಟಲು ಕಾರಣವಾಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.